ಕೃತಜ್ಞತಾ ಸ್ತುತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕರ್ತನು ಶಕ್ತನು, ನಂಬಿಗಸ್ತನು, ಮಾತಿನಲ್ಲಿ ಸತ್ಯವಂತನು. ಕರ್ತನು ಶಕ್ತನು, ನಂಬಿಗಸ್ತನು, ಮಾತಿನಲ್ಲಿ ಸತ್ಯವಂತನು. ಕೃತಜ್ಞತಾ ಸ್ತುತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಯೆರಿಕೋ ಕೋಟೆಯು ಮುಂದೆ ಬಂದರು, ಯೇಸು ನಿನ್ನ ಮುಂದೆ ಹೋಗುವ. ಹೆದರದಿರು, ಕದಲದಿರು, ಸ್ತುತಿಯಿಂದ ಬಿದ್ದು ಹೋಗದು. ಹೆದರದಿರು, ಕದಲದಿರು, ಸ್ತುತಿಯಿಂದ ಬಿದ್ದು ಹೋಗದು. ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇಂದಿನ ವೇದ ವಾಕ್ಯವು ಕೀರ್ತನೆ 95 1-2 ವಚನ. ಕೀರ್ತನೆ 95 1-2 ವಚನ. ಕೃತಜ್ಞತಾ ಸ್ತುತಿ ಮಾಡಿರಿ ಎಂಬುವಂಥ ವಿಷಯದಲ್ಲಿ ನಾವು ಧ್ಯಾನ ಮಾಡೋಣ. ಬನ್ನಿರಿ, ಯೆಹೋವನಿಗೆ ಉತ್ಸಾಹಧ್ವನಿ ಗೈಯುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಬರೋಣ, ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಪ್ರಿಯರೇ, ದೇವರು ಯೋಹಾನನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 23-24 ವಚನದಲ್ಲಿ ಸಮಾರ್ಯ ಸ್ತ್ರೀಯ ಜೊತೆಯಲ್ಲಿ ಮಾತಾಡುವಾಗ ಯೇಸುಸ್ವಾಮಿ ಹೇಳುವಂಥ ಮಾತೇನೆಂದರೆ, ದೇವರು ಆರಾಧಿಸುವವರನ್ನು ಹುಡುಕ್ತಾರೆ. ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸುವ ವ್ಯಕ್ತಿಗಳನ್ನು ದೇವರು ಹುಡುಕುತ್ತಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಪ್ರಿಯರೇ, ಆರಾಧಿಸುವಂಥದ್ದು ತುಂಬ ಪ್ರಾಮುಖ್ಯವಾಗಿದೆ ಮತ್ತು ಕೃತಜ್ಞತೆಯನ್ನು ದೇವರಿಗೆ ಸಲ್ಲಿಸೋದು ಬಹಳ ಪ್ರಾಮುಖ್ಯವಾಗಿದೆ. ನಾವು ಅನೇಕ ಸಾರಿ ನಾವು ಏನು ತಪ್ಪು ಮಾಡ್ತೇವೆ ಅಂದರೆ, ನಾವು ಅದ್ಭುತಗಳಿಗೋಸ್ಕರ ನಾವು ಮೀಟಿಂಗಿಗೆ ಹೋಗ್ತೇವೆ. ನಮಗೊಂದು ಸಾರಿ ಗುಣ ಆಯಿತು ಅಂತಂದರೆ ನಾವು ಪ್ರಾರ್ಥನೆ ಮಾಡಿ ಅಂತ ಕೆಲವರು ಅನೇಕರು ಕೇಳ್ತಾ ಇರ್ತಾರೆ. ಸಿಸ್ಟರ್, ನನಗೆ ಫೋನ್ ಮಾಡಿ ಕೇಳ್ತಾರೆ, ನನಗೆ ಪ್ರಾರ್ಥನೆ ಮಾಡಿ, ನನಗೆ ಇಂಥ ರೋಗ ಇದೆ. ಆಮೇಲೆ ದೇವರು ಅವರಿಗೆ ಸ್ವಸ್ಥ ಮಾಡ್ತಾರೆ. ಆಮೇಲೆ ಅವರು ಫೋನೇ ಮಾಡಲ್ಲ, ಅವರು ದೇವ್ರ ಸಾಕ್ಷಿನೂ ಹೇಳಲ್ಲ. ಅನೇಕ ಸಾರಿ ನಾವು ಸಾಕ್ಷಿಗಳನ್ನು ನಾವು ಹೇಳುವಂಥದ್ದನ್ನು ನಾವು ಮರೆತು ಬಿಡುತ್ತೇವೆ. ದೇವರು ಮಾಡಿದ ಉಪಕಾರಗಳಿಗೆ ನಾವು ಸ್ತುತಿಯನ್ನು, ಸ್ತೋತ್ರವನ್ನು, ಕೃತಜ್ಞತೆಯನ್ನು ನಾವು ಸಲ್ಲಿಸುವುದಿಲ್ಲ. ಅದಕ್ಕೋಸ್ಕರ ನಾವು ಲೂಕನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ 11-19 ವಚನದಲ್ಲಿ ನಾವು ನೋಡುವಾಗ ಇಲ್ಲಿ 10 ಜನ ಕುಷ್ಠರೋಗಿಗಳು ಅವರು ಯೇಸು ಸ್ವಾಮಿ ಮುಂದೆ ಅವರು ದೂರದಲ್ಲಿ ನಿಂತು, ಯೇಸುವೇ ನಮ್ಮನ್ನು ಕರುಣಿಸು ಎಂಬುದಾಗಿ ಅವ್ರು ಕೇಳ್ತಾರೆ. ಆವಾಗ ಯೇಸು ಸ್ವಾಮಿ ಏನು ಮಾಡ್ತಾರೆ, ಆ 10 ಜನರಿಗೆ ನೀವು ಯಾಜಕನಿಗೆ ಹೋಗಿ ನಿಮ್ಮ ಶರೀರ ತೋರಿಸಿ ಅಂದರು. ಆತನು ಹೋಗಿ ಪ್ರಾರ್ಥನೆ ಮಾಡೋದಾಗಲಿ, ಮುಟ್ಟೋದಾಗಲಿ, ನೀನು ಸ್ವಸ್ಥ ಹೊಂದು ಅನ್ನೋದಲ್ಲ, ಒಂದೇ ಮಾತು, ನೀನು ಯಾಜಕನಿಗೆ ಹೋಗಿ ನೀವು ನಿಮ್ಮ ಶರೀರವನ್ನು ತೋರಿಸಿರಿ ಅಂತ ಹೇಳ್ತಾರೆ. ಆವಾಗ ದಾರಿಯಲ್ಲಿ ಇನ್ನೂ ಹೋಗ್ತಾ ಇದ್ದಾರೆ, ಎಷ್ಟು ದೂರ ಹೋದರೂ ಗೊತ್ತಿಲ್ಲ. ದಿಢೀರ್ನ ಏನಾಯಿತು, 15ನೇ ವಚನದಲ್ಲಿ ನಾವು ನೋಡ್ತೇವೆ, ಅವರಲ್ಲಿ ಒಬ್ಬನು ತನಗೆ ಗುಣವಾದದನ್ನು ನೋಡಿ ಮಹಾಶಬ್ದದಿಂದ, ಅದು ನನಗೆ ಭಾಳ ಇಷ್ಟ ಆಯಿತು, ಅವನು ಹೇಗೆ ಚೀರಿರ್ಬೋದು ಗೊತ್ತಿಲ್ಲ, ಆದರೆ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಉಪಕಾರ, ಆಗಿನ ಕಾಲದಲ್ಲಿ ಯೇಸುಸ್ವಾಮಿ ಹೋಗ್ತಾನೇ ಇದ್ದರು. ಯಾವ ಊರಿಗೆ ಹೋದ್ರೂ ನಾನು ಹೆಂಗೆ ಹುಡುಕ್ಲಿ, ಎಷ್ಟು ದೂರ ಮತ್ತೆ ನಾನು ಹಿಂದೆ ನಡಿಬೇಕು, ಯಾಕೆ ಹೋಗಬೇಕು? ಅಯ್ಯೋ, ನಾನು ಚೆನ್ನಾಗಿದ್ದೇನೆ, ನನ್ನ ಹೆಂಡತಿ ಮಕ್ಕಳನ್ನ ನಾನು ನೋಡಬೇಕು, ಅಯ್ಯೋ ನಾನು ಚೆನ್ನಾಗಿದ್ದೇನೆ, ಯಾಜಕನಿಗೆ ಹೋಗಿ ನಾನು ತೋರಿಸ್ಬೇಕು ಅಂತ ಹೋಗಿಬಿಡ್ಬೋದಾಗಿತ್ತು. ಯಾಕೆಂದರೆ ಅಲ್ಲಿ ಯಾವ ವೆಹಿಕಲ್ ಇರಲಿಲ್ಲ. ಯೇಸುಸ್ವಾಮಿ ಯಾವ ಊರಿಗೆ ಹೋದ್ರೂ ಗೊತ್ತಿಲ್ಲ, ಆದರೆ ಅವನು ಹುಡುಕಿದ, ಯೇಸುವನ್ನು ಹುಡುಕಿ ಬಂದು ಆತನು ಅಡ್ಡ ಬಿದ್ದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾನೆ. ಆತನು ಉಪಕಾರ ಸ್ತೋತ್ರ ಮಾಡ್ತಾ ಇದ್ದಾನೆ. ಆದರೆ ಯೇಸುಸ್ವಾಮಿ ಕೇಳಿದ ಪ್ರಶ್ನೆ, 10 ಜನರಲ್ಲಿ 9 ಜನರಿಗೆ ಸ್ವಸ್ಥವಾಗಲಿಲ್ವಾ? ಅಂದರೆ ಅದರ ಅರ್ಥ ಏನು? ಯೇಸುಸ್ವಾಮಿಗೆ ಸಾಕ್ಷಿ ಹೇಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಆತನ ಬಳಿಯಲ್ಲಿ ಬಂದು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಪ್ರಾಮುಖ್ಯವಾಗಿದೆ. ಪ್ರಿಯರೇ, ನಾವು ಕೂಡ ಇವತ್ತು ಕಲಿಯುವಂಥ ಪಾಠ ಏನಂದರೆ, ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಆತನು ಮಾಡಿದ ಉಪಕಾರಗಳನ್ನ ಸ್ಮರಿಸಿ ಆತನು ನಮ್ಮನ್ನು ಯಾವ ಸ್ಥಳದಿಂದ ಎಲ್ಲಿವರೆಗೂ ನಮ್ಮನ್ನು ನಡೆಸಿದ್ದಾನೆ ಅಂತ ಆತನನ್ನು ನಾವು ಕೊಂಡಾಡೋಣ. ಬನ್ನಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ದಾವೀದನು ಮಹಾರಾಜನಾದಾಗ್ಯೂ ಕರ್ತನೆ
ಅಪ್ಪ, ಆತನು ನಿನ್ನ ಮುಂದೆ ಅಡ್ಡ ಬಿದ್ದು, ಅಯ್ಯೋ ಕುರುಬನಾದ ನನ್ನನ್ನು, ನನ್ನ ಮನೆ ಎಷ್ಟರದು, ನಾನು ಎಷ್ಟರವನು, ನನ್ನನ್ನು ಅರಸನಾಗಿ ಮಾಡಿದೆ ಅಂತ ಕೃತಜ್ಞತೆಯಿಂದ ನಿನ್ನ ಮುಂದೆ ಅಡ್ಡ ಬಿದ್ದನು. ಅದೇ ದಾವೀದನು ಬರೆದ ಕೀರ್ತನೆ ಸ್ವಾಮಿ. ಅಪ್ಪ, ನಿನಗೆ ಕೃತಜ್ಞತೆಯನ್ನು ಸಲ್ಲಿಸಿ ಸ್ತೋತ್ರ ಹೇಳುವಂಥದ್ದು ಒಂದು ಅಪಾರವಾದ ಒಂದು ಭಾಗ್ಯವಾಗಿದೆ ರಾಜ. ನಮ್ಮೆಲ್ಲರಲ್ಲಿ ಆ ಕೃತಜ್ಞತೆಯ ಆತ್ಮವನ್ನು ಕೊಡು ರಾಜ. ನಿನ್ನ ಮುಂದೆ ಅಡ್ಡ ಬಿದ್ದು ನಿನ್ನನ್ನು ಆರಾಧಿಸಿ ಸ್ತುತಿಸುವಂಥ ಭಾಗ್ಯವನ್ನು ನಮ್ಮೊಬ್ಬೊಬ್ಬರಿಗೆ ಅನುಗ್ರಹಿಸಿ ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.